ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಜೈಲು ಪಾಲಾಗಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹಲು ಅವರು. ಅವ್ರನ್ನ ಮಾತನಾಡ್ಸೋಣ. ಸರ್, ದರ್ಶನ್ ಅವರು ಮತ್ತೆ ಅರೆಸ್ಟ್ ಆಗಿ ಜೈಲ್ಗೆ ಹೋಗಿರುವಂತದ್ದು, ಜಾಮೀನು ರದ್ದಾಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ. ಸೊ ಏನ್ ಹೇಳ್ತೀರಿ ಆಸ್ ಎ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿ? ಮೇಡಮ್, ಆ್ಯಕ್ಚುಲಿ ಒಬ್ಬರು ನಮ್ಮ ಕರ್ನಾಟಕ ಸ್ಟೇಟಲ್ಲೇ ಮೇಯರ್ ನಟರು, ಅವ್ರಿಗೆ ಹಿಂಗೆಲ್ಲ ಆಗಬಾರ್ದಾಗಿತ್ತು. ಏನೋ ಬಿಡಿ, ಅದು ನಮಗೆ ಏನು ದುರದೃಷ್ಟಕರ ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲವರು ಮಾತ್ರ ಇದ್ದಾರೆ, ಅಪಾರ ಅಭಿಮಾನಿಗಳು ಹೊಂದಿರೋ ವ್ಯಕ್ತಿಗಳಲ್ಲಿ ಅವರೊಬ್ಬರು. ಅವ್ರಿಗಿಂತ ಘಟನೆಗಳು ಆಗಬಾರ್ದಾಗಿತ್ತು. ಸ್ಟಾರ್ಟಿಂಗಲ್ಲೇ ಇದಾವೆಲ್ಲ ಆಗಬಾರ್ದಾಗಿತ್ತು. ಇವೆಲ್ಲ ದುರದೃಷ್ಟಕರ ಘಟನೆಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಇಂಡಸ್ಟ್ರಿಯ ದೃಷ್ಟಿಯಿಂದ ನೋಡೋದಾದರೆ ಇಂಥ ಬೆಳವಣಿಗೆಗಳು ಸರಿಯಲ್ಲ. ಈಗ ಕೆಲವರೆಲ್ಲ ಅವರು ನೋಡಿ ಕಲ್ತ್ಕೋಬೇಕಾಗಿ ಆಗತ್ತೆ ಇವತ್ತಿನ ದಿನ. ಕಾನೂನು ಕೆಲಸ ಕಾನೂನು ಮಾಡ್ಕೊಂಡು ಹೋಗಿದೆ. ಈ ನಮ್ಮ ಏನು ಇದು ತೊಗೊಂಡಿದ್ರಲ್ಲ, ಬೇಲ್ ತೊಗೊಂಡಿದ್ರಲ್ಲ, ಅದು ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅನಿಸ್ತದೆ. ನೋಡೋಣ ಮೇಡಮ್, ಕಾನೂನಾದಾಗ ನಾವು ಯಾವುದೇ ಕಾನೂನು ಆದೇಶ ಮಾಡಿದಾಗ ಅದನ್ನು ನಾವು ಧಿಕ್ಕಾರಾಗಲಿ ಇನ್ನೊಂದಾಗಲಿ ಮಾಡೋಕ್ಕಾಗೋದೇ ಇಲ್ಲ. ನೋಡೋಣ ಮುಂದಕ್ಕೆ ಏನಾಗುತ್ತೆ ನೋಡ್ಬೇಕಷ್ಟೆ. ಏನಾದರೂ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಇಂಥ ಘಟನೆಗಳೆಲ್ಲ ನಮ್ಮ ಇಂಡಸ್ಟ್ರಿಗೆ ಮಾರ್ಗ ಅಷ್ಟೆ. ನಮ್ಮ ಇಂಡಸ್ಟ್ರಿಗೆ, ನಮ್ಮ ಸಿನಿಮಾ ರಂಗಕ್ಕೇ, ಅಭಿಮಾನಿಗಳಿಗೆಲ್ಲನೂ ಏನೋ ಒಂದು ಹತಾಶ ಆದಂಗೆ ಆಗುತ್ತೆ ಅಷ್ಟೇ. ಸರ್, ಎಷ್ಟು ಲಾಸು ಅವರು ಮತ್ತೆ ಜೈಲ್ಗೆ ಹೋಗಿರೋದು ದರ್ಶನ್ ಅವರು? ಲಾಸ್ ಅನ್ನೋದಕ್ಕಂತನೂ ಲಾಸ್ ಇದೆ, ಇಲ್ಲಂತಲ್ಲ. ಹಾಗಂತೇಳಿ ನಾವು ಕಾನೂನು ವಿರುದ್ಧ ನಾವೇನು ಮಾಡೋಕ್ಕಾಗಲ್ವಲ್ಲ. ಕಾನೂನ ಕ್ರಮ ಜರುಗಿಸಿದ್ದಾರೆ, ಅದನ್ನು ಇದು ಮಾಡ್ಕೊಂಡಿದ್ದಾರೆ ಅಲ್ವಾ. ಲಾಸ್ ಅಂತೇಳಿ ಯಾರ ಕೈಯಲ್ಲಿ ಏನಾರ ಇದೆಯಾ? ಇದು ಯಾರೂ ಏನೂ ಮಾಡೋಕ್ಕಾಗಲ್ಲ. ಅಲ್ಲ ಸರ್, ಡೆವಿಲ್ ಈಗ ಕಂಪ್ಲೀಟ್ ಸಿನಿಮಾ ಮಾಡಿಕೊಟ್ಟು ಹೋಗಿದ್ದಾರೆ, ಡಬ್ಬಿಂಗ್ ಎಲ್ಲ ಮುಗಿಸ್ಕೊಟ್ಟು ಹೋಗಿದ್ದಾರೆ, ಪ್ಯಾಚ್ ವರ್ಕ್ ಎಲ್ಲ ಮುಗಿದೋಗ್ಬಿಟ್ಟಿದೆ. ಸೊ ಅವ್ರ ಕೆಲಸ ಏನಿದೆ ಅದನ್ನು ಮಾಡಿಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ. ಮತ್ತು ಇವಾಗ 6 ತಿಂಗಳು ಜೈಲು ಅಂದರೆ ಒಂದು ಕನ್ನಡ ಚಿತ್ರರಂಗಕ್ಕೆ ದರ್ಶನ್ ಇನ್ನು 6 ತಿಂಗಳು ಇದ್ದಿದ್ರು ಇನ್ನೊಂದು ಸಿನಿಮಾ ಕಂಪ್ಲೀಟ್ ಮಾಡ್ತಾ ಇದ್ರು. ಸೊ ಅವಾಗ ಜಾಸ್ತಿ ಜನ ಬಂದು ಸಿನಿಮಾ ನೋಡ್ತಾ ಇದ್ರು, ಕನ್ನಡ ಚಿತ್ರರಂಗಕ್ಕೆ ಗಳಿಕೆ ಜಾಸ್ತಿ ಆಗ್ತಾ ಇತ್ತು. ಸೊ ಅವ್ರು ಇಲ್ಲದೆ ಇರೋದು ಎಷ್ಟು ಲಾಸ್ ಅಂತ ಕನ್ನಡ ಹೇಳಿದಲ್ಲ ಮೇಡಮ್, ಅದನ್ನ ಹೇಳಿದೆ. ದುರದೃಷ್ಟಕರ ನಮ್ಮ ಇಂಡಸ್ಟ್ರಿಗೆ, ನಮ್ಮ ಇಂಡಸ್ಟ್ರಿ ಇದೆಯಲ್ಲ, ಫಿಲ್ಮ್ ಇಂಡಸ್ಟ್ರಿಗೇನೆ ಇಂಥವ್ರದ್ದೆಲ್ಲ ನಡೆಯೋದು